ನಮಸ್ಕಾರ ಸ್ನೇಹಿತರೆ, ತುಂಬ ದಿನಗಳಾಯಿತು ವಿಡಿಯೋಗಳು ಮಾಡೋದೇ ನಿಲ್ಲಿಸ್ಬಿಟ್ಟಿದೆ. ನಾನು ಪ್ಲ್ಯಾನ್ ಪ್ರಕಾರ ನಾನು ಬೇರೆ ರೀತಿಯೇ ಎಂಟ್ರಿ ಕೊಡಬೇಕು ಅಂದ್ಕೊಂಡಿದ್ದೆ, ರೀಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ನನಗೆ ಇವಾಗ ಒಂದಾಗಿರುವ ಸ್ಕ್ಯಾಮ್ ನೋಡಿ ಅದರ ಬಗ್ಗೆ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡಲೇಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಕೇಳ್ಬೋದು, ಎಲ್ಲಿದೆಯಾ ಗುರು, ಏನು ಮಾಡ್ತಿದ್ಯಾ, ಏನು ಕತೆ ಸಮಾಚಾರ ಅಂತ, ವಿಡಿಯೋ ಮಾಡೋದೇನಕ್ಕೆ ನಿಲ್ಲಿಸ್ದೆ ಅಂತ. ಎಲ್ಲವನ್ನ ಕಂಪ್ಲೀಟಾಗಿ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನನ್ನ ಪ್ಲ್ಯಾನ್ ಪ್ರಕಾರ ನಾನು ಇಷ್ಟೊತ್ತಿಗೆ ವಿಡಿಯೋ ರೆಗ್ಯುಲರ್ ಆಗಿ ಮಾಡೋದು ಸ್ಟಾರ್ಟ್ ಮಾಡಬೇಕಾಗಿತ್ತು, ಬಟ್ ಅದು ಕೂಡ ಡಿಲೇ ಆಗ್ತಿದೆ. ಏನಪ್ಪ ಸ್ಕ್ಯಾಮ್ ಆಗಿದ್ದು ಅಂದರೆ, ಫ್ಲಿಪ್ಕಾರ್ಟಿಂದ ನಾನೊಂದು ರೆಫ್ರಿಜರೇಟರ್ನ ಆರ್ಡ್ರ್ ಮಾಡಿದ್ದೆ, ಅಂದರೆ ಫ್ರಿಜ್ನ ಆರ್ಡ್ರ್ ಮಾಡಿದ್ದೆ. ಆ ಆರ್ಡ್ರಿಂದ ನನಗೊಂದು ಸ್ಕ್ಯಾಮ್ ಆಯಿತು. ಅದು ಏನಪ್ಪ ಆಯಿತು, ಹೇಗೆ ಆಯಿತು ಅಂತ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಫ್ರಿಜ್ನ ಆರ್ಡ್ರ್ ಮಾಡಿದ್ದೆನಾ, ಆ ಆರ್ಡ್ರು ನನಗೆ 5ನೇ ತಾರೀಕಿಗೆ ಬರಬೇಕಾಗಿತ್ತು. ಇನ್ನೊಂದು ಹೇಳ್ತೀನಿ, ನಾನು ಆರ್ಡರ್ನ ಕ್ಯಾಶ್ ಆನ್ ಡೆಲಿವರಿ ಮಾಡಿರಲಿಲ್ಲ. ನಾನು ಯಾವ ರೀತಿ ಪೇಮೆಂಟ್ ಮಾಡಿದ್ದೆ ಅಂದರೆ, ಬಜಾಜ್ EMI ಕಾರ್ಡ್ ಇದೆಯಲ್ಲ, ಬಜಾಜ್ EMI ಕಾರ್ಡ್ ಥ್ರೂ ನಾನು ಪೇಮೆಂಟ್ ಮಾಡಿದ್ದೆ. ನಾನು ಅದನ್ನು EMI ಮಾಡ್ಕೊಂಡಿದ್ದೆ. ಒಂದು 3 ತಿಂಗಳು EMI ಮಾಡಿಕೊಂಡು ಬೇಗ ಕಟ್ಟಿಬಿಡೋಣ ಅನ್ಕೊ ಪ್ಲ್ಯಾನಲ್ಲಿ ಅದನ್ನು ಮಾಡಿದ್ದೆ. ಬಟ್ ಆದರೆ ನನ್ನ ಜೊತೆ ಏನಪ್ಪ ಆಯ್ತಂದರೆ, ನೀವು ಯಾವುದೇ EMI ಮಾಡ್ಕೋಬೇಕಾದ್ರೆ ಬ್ಯಾಂಕ್ ಕಡೆಯಿಂದ ಪ್ರೊಸೆಸಿಂಗ್ ಫೀ ಅಂತ ಕಟ್ಟಾಗುತ್ತೆ. ಅದು ನನಗೂ ಕೂಡ ಕಟ್ಟಾಯಿತು. ಎಷ್ಟಂದರೆ ₹175 ಪ್ರೊಸೆಸಿಂಗ್ ಫೀನ ಕಟ್ಟಾಯಿತು. ಹೇಗಿರೋ ಆರ್ಡ್ರನ್ನ ತೊಗೊಂಡಿದ್ದೆ, ಕನ್ಫರ್ಮ್ ಇತ್ತಲ್ವ, ಹಾಗಾಗಿ ಆರ್ಡರ್ ಮಾಡಿದ್ದೆ. ಫ್ಲಿಪ್ಕಾರ್ಟ್ ಕಡೆಯಿಂದ ಆ ಆರ್ಡ್ರು 5ನೇ ತಾರೀಕಿಗೆ ರಿಸೀವ್ ಆಗಬೇಕಿತ್ತು. ಎಲ್ಲ ನಾನು 5ನೇ ತಾರೀಕಿಗೆ ವೇಟ್ ಮಾಡ್ತಿದ್ದೆ. ಅದರ ಪ್ರಕಾರ ಆ ಆರ್ಡ್ರು ಫ್ಲಿಪ್ಕಾರ್ಟ್ ಕಡೆಯಿಂದ, ಫ್ಲಿಪ್ಕಾರ್ಟು ಓನಾಗಿ ಡೆಲಿವರಿ ಮಾಡಲ್ಲ, ಸಮ್ ಡೆಲಿವರಿ ಏಜೆಂಟ್ಗಳನ್ನ ಇಟ್ಕೊಂಡಿದ್ದಾವೆ, ಅದ್ರ ಥ್ರೂ ಡೆಲಿವರಿನ ಕೊಡಿಸ್ತಾರೆ. ಎಕ್ಸಾಂಪಲ್ ಇಕಾರ್ಟ್ ಆಗಿರ್ಬೋದು, ಇಕಾಮ್ ಆಗಿರ್ಬೋದು, Delivery.com, ಇವ್ರ ಥ್ರೂ ಆರ್ಡರ್ನ ನಿಮ್ಮ ಮನೆ ಅಥವಾ ನೀವು ಆಫೀಸ್ ತರಕ ಅಲ್ಲಿ ಆರ್ಡರ್ನ ರೀಚ್ ಮಾಡಿಸ್ತಾರೆ. ನನಗೆ ಯಾವುದಪ್ಪ ಸಿಕ್ಕಿತ್ತು ಅಂದರೆ, ಈ ಕಾರ್ಟ್ನು ನನಗೆ ಡೆಲಿವರಿ ಆರ್ಡರ್ ಬರಬೇಕಿತ್ತು. ಇಲ್ಲೇ ಆಗಿದ್ದು ಸ್ಕ್ಯಾಮ್. ಏನಪ್ಪ ಅಂದರೆ, ಈ ಕಾರ್ಟ್ಗೆ ಎಕ್ಸಾಂಪಲ್ ನಮ್ಮ ಊರ ಸೈಡು ಅಂದರೆ ಹೂವಿನ ಹಡಗಲಿ, ಹಾಗೆ ಅಗರಿ ಬೊಮ್ಮಳಿ ಆ ಕಡೆ ಎಲ್ಲ ಇದೆಲ್ಲ ದೊಡ್ಡ ದೊಡ್ಡ ಆರ್ಡರ್ ಬಂದರೆ ಅವೆಲ್ಲ ಕೊಪ್ಪಳ ಬರುತ್ತೆ. ಕೊಪ್ಪಳದಿಂದ ನಮ್ಮ ಮನೆ ಅಥವಾ ಆಫೀಸ್ಗೆ ಡೆಲಿವರಿ ಆಗುತ್ತೆ. ನನಗೇನಾಯ್ತಂದರೆ, ಕೊಪ್ಪಳಕ್ಕೆ ಬಂದಂಥ ಆರ್ಡ್ರು ಕೊಪ್ಪಳದಲ್ಲಿರುವಂತಹ ಈ ಕಾರ್ಟ್ ಏಜೆಂಟ್ ಅವರನ್ನ ರಿಸೀವ್ ಮಾಡಿಕೊಂಡು ನಮ್ಮನೆಗೆ ಕೊಡಬೇಕಲ್ವಾ, ಅಂದರೆ ನನಗೆ ಡೆಲಿವರಿ ಮಾಡಬೇಕಿತ್ತು. ಡೆಲಿವರಿ 5ನೇ ತಾರೀಕಿಗೆ ಅವ್ರು ಕಾಲ್ ಮಾಡಿ ಏನಪ್ಪ ಅಂದರೆ, ನಿಮ್ಮ ಊರಿಗೆ ಡೆಲಿವರಿನ ಕೊಡೋಕ್ಕೆ ಆಗಲ್ಲ, ನೀವು ಹೂವಿನ ಹಡಗಲಿಗೆ ಬಂದು ಡೆಲಿವರಿನ ತಗೊಳ್ಳಿ ಅಂತ. ಹೂವಿನ ಹಡಗಲಿ ನನ್ನ ಮನೆಯಿಂದ ಸುಮಾರು 15 ಕಿಲೋಮೀಟ್ರ್ ಇದೆ. 15-14 ಕಿಲೋಮೀಟ್ರ್ ಮುಂದೆ ಬಂದು ಡೆಲಿವರಿ ತಗೊಳ್ಳಿ ಅಂದರೆ ಹೆಂಗಾಗಬೇಕು? ಸೊ ನಾವು ಫ್ಲಿಪ್ಕಾರ್ಟ್ನಲ್ಲಿ ಆರ್ಡ್ರ್ ಮಾಡಿರೋ ಕಾರಣನೇ ಅವರು ಮನೆ ತನಕ ತಂದು ಕೊಡ್ತಾರೆ ಅಂತ. ಬಟ್ ಆದರೆ ಇವರು ಅಲ್ಲಿ ಬಂದು ತಗೊಳ್ಳಿ ಅಂತ. 15 ಕಿಲೋಮೀಟ್ರ್ ನೀವು ಒಂದು ಆಟೋ ಬಾಡಿಗೆ ಮಾಡ್ಕೊಂಡು ಹೋಗಿ ಆರ್ಡರ್ನ ತರೋದೇನು, ನೀವು ರಿಟೇಲ್ ಶಾಪಿಗೆ ಹೋಗ್ಬಿಟ್ಟು ಆರ್ಡರ್ನ ತರೋದೇ. ಫ್ಲಿಪ್ಕಾರ್ಟಲ್ಲಿ ನಾವು ಆಲ್ಮೋಸ್ಟ್ ಇವರು ಆನ್ಲೈನಲ್ಲಿ ಆರ್ಡ್ರ್ ಮಾಡೋದೇ ಏನೋ 500-1000 ರೂಪಾಯಿ ಉಳಿಸೋಗೋಸ್ಕರ. ಅದನ್ನೇ ಇವರು ಈ ಥರ ಖರ್ಚು ಮಾಡಿಸಿದ್ರೆ ಅದು ಮಾಡೋದಾದ್ರೂ ಏನಕ್ಕೆ, ಏನು ಯೂಸ್ ಅದು ಅಂತ ಪ್ರತಿಯೊಬ್ರಿಗೂ ಅನಿಸುತ್ತೆ. ನನಗೂ ಕೂಡ ಹಾಗೆ ಅನ್ನಿಸ್ತು. ಹಾಗಾಗಿ ನಾವು ಇಲ್ಲ ರೀ, ನಾವು ಅಲ್ಲಿ ಕೊಡೋಕ್ಕಾಗಲ್ಲ, ಬೇಕಾದರೆ ನಾನು ನಿಮ್ಮ ಸೀನಿಯರ್ ಮ್ಯಾನೇಜರ್ ಜೊತೆ ಮಾತಾಡ್ತೀನಿ, ನಿಮ್ಮ ಸೀನಿಯರ್ ಮ್ಯಾನೇಜರ್ ನಂಬರ್ ಕೊಡಿ ಅಂತ ಕೇಳಿದೆ. ಅವರು ಅವರ ಸೀನಿಯರ್ ಮ್ಯಾನೇಜರ್ ನಂಬರ್ ಕೂಡ ಕೊಟ್ಟರು. ನಾನು ಅವರ ಸೀನಿಯರ್ ಮ್ಯಾನೇಜರ್ ಜೊತೆ ಮಾತಾಡಿದೆ. ಅವ್ರು ಏನಂದರು ಅಂದರೆ, ಈ ಕಾರ್ಟ್ನ ಕೊಪ್ಪಳ ಈ ಕಾರ್ಟ್ನ ಸೀನಿಯರ್ ಮ್ಯಾನೇಜರ್ ಅಂತೆ. ಅವ್ರ ಜೊತೆ ಮಾತಾಡಿದಾಗ ಅವ್ರು ಹೇಳಿದ್ದು, ಇಲ್ಲ ಕೊಡೋಕ್ಕಾಗಲ್ಲ ಅಂತ ಗದರಿಸ್ಕೊಂಡು ಹೆವಿ ರೌಡಿ ರೀತಿ ಮಾತಾಡ್ದ. ನಾನು ಫ್ಲಿಪ್ಕಾರ್ಟಿಗೆ ಕಂಪ್ಲೇಂಟ್ ರೈಸ್ ಮಾಡ್ತಿದ್ರೆ ಮಾಡ್ಕೊ ಹೋಗಯ್ಯ, ಏನು ಕಿತ್ಕೋ ಅನ್ನೋ ರೀತಿಯಲ್ಲಿ ಮಾತಾಡ್ದ. ಸೊ ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾವು ಕಂಪ್ಲೇಂಟ್ ರೈಸ್ ಮಾಡಲೇಬೇಕಲ್ವ, ನಮಗಿರೋ ಆಪ್ಷನ್ನೇ ಅದು, ಬೇರೆ ಯಾವುದೇ ರೀತಿ ಆಪ್ಷನ್ ಇಲ್ಲ. ಯಾಕಂದರೆ ಆಲ್ರೆಡಿ ಪ್ರೊಸೆಸಿಂಗ್ ಫೀಸ್ ಅಂತ ಕಟ್ಟಾಗಿರೋ ರೂಪಾಯಿ ಒಂದು ರೂಪಾಯಿನೂ ಬರಲ್ಲ. EMI ಥ್ರೂ ಈಗ ಬಜಾಜ್ ಫೈನಾನ್ಸ್ EMI ಥ್ರೂ ಮಾಡಿದ್ದೀವಿ, ಮಿಸ್ ಆದರೆ ಅಥವಾ ಡೆಲಿವರಿ 1-2-3 ದಿನ ಹೆಚ್ಚು ಕಮ್ಮಿ ಆದರೆ ನಾವು EMI ಕೂಡ ಬೀಳುತ್ತೆ. ಇಂಥ ಪ್ರಾಬ್ಲಮ್ಗಳು ಇರಬೇಕಾದ್ರೆ ಏನು ಮಾಡ್ತೀರಾ, ಅದೇ ಕಸ್ಟಮರ್ ಕೇರ್. ಕೊನೆಗೆ ಫೈನಲಿ ನಾನು ಮಧ್ಯಾಹ್ನ 1 ಗಂಟೆಯಿಂದ ಟ್ರೈ ಮಾಡ್ತಿದ್ದೆ, ರಾತ್ರಿ ಒಂದು 11 ಗಂಟೆ ಸುಮಾರು ಕಾಲ್ ರಿಕ್ವೆಸ್ಟ್ ಆಪ್ಷನ್ ಬಂತು. ಕಾಲ್ ರಿಕ್ವೆಸ್ಟ್ ಆಪ್ಷನ್ ಬಂದಿದ್ದ ತಕ್ಷಣ ತುಂಬ ಖುಷಿ ಆಗೋಯ್ತು. ಅದನ್ನು ಕ್ಲಿಕ್ ಮಾಡಿದ್ರೆ ಇನ್ನೂ ಬೇಜಾರು. ಏನಕ್ಕೆ ಕಾಲ್ ರಿಕ್ವೆಸ್ಟ್ ಆಪ್ಷನ್ ಬಂತು, ಬಟ್ ಆದರೆ ಅಲ್ಲಿ ತೋರಿಸಿದ್ದು ಲ್ಯಾಂಗ್ವೇಜ್ ಮಾತ್ರ ಎರಡೇ, ಒಂದು ಹಿಂದಿ, ಇನ್ನೊಂದು ಇಂಗ್ಲೀಷ್. ಸ್ವಾಮಿ, ಕನ್ನಡ ಎಲ್ಲಿ
ಈಗ ಕನ್ನಡದಲ್ಲಿ ನಾನು ನನಗೇನೋ ಸ್ವಲ್ಪ ಹಿಂದಿ ಬಂತು, ಅದ್ರಲ್ಲಿ ಮಾತಾಡಿದೆ ನಾನು. ಹಿಂದಿ ಬರದೇ ಇರೋರು ಏನ್ ಮಾಡಬೇಕು ಅಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ನೇ ಮಾಡಬಾರ್ದ? ಫ್ಲಿಪ್ಕಾರ್ಟ್ ಅವ್ರು ಏನ್ ಅನ್ಕೊಂಡಿದ್ದಾರೆ? ಸೊ ಈ ವಿಷಯ ಎಲ್ಲರಿಗೂ ತಿಳ್ಕೊಳ್ಳೇಬೇಕು. ಇದರ ಬಗ್ಗೆ ಎರಡು ಸ್ವಲ್ಪ ಧ್ವನಿ ಎತ್ತಿ ಅದು ಹೋಯ್ತು. ಸ್ವಲ್ಪ ಹಿಂದಿಲಿ ಏನೋ ಅಡ್ಜಸ್ಟ್ ಮಾಡಿ ಮಾತಾಡಿದೆ. ಆ ಎಮ್ಮನ ಹತ್ರ ಕೇಳಿದಾಗ ಅವ್ರಂದ್ರು, ಸರ್ ಹಾಗೆ ಹೇಳಕ್ಕೆ ಚಾನ್ಸೇ ಇಲ್ಲ, ನೀವು ಕೊಟ್ಟಿರೋ ಅಡ್ರೆಸ್ಗೆ ಡೆಲಿವರಿ ಇದೆ, ಅಲ್ಲಿ ಡೆಲಿವರಿ ಅವ್ರು ಕೊಡಲೇಬೇಕು. ನೀವು ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಹೋಗಿ ತಗೋಬೇಡಿ. ಯಾಕೆಂದರೆ ನೀವು ಕೊಟ್ಟಿರೋ ಅಡ್ರೆಸ್ ವ್ಯಾಲಿಡ್ ಅಡ್ರೆಸ್ಸು, ಅಲ್ಲಿ ನನ್ನದ್ರಲ್ಲೂ ಕೂಡ ತೋರಿಸ್ತಾ ಇದೆ ಡೆಲಿವರಿ ಅವೈಲೇಬಲ್ ಇದೆ. ನೀವು ಹಾಕಿರೋ ಪಿನ್ ಕೋಡ್ ಆಗಿರ್ಬೋದು, ನೀವು ಹಾಕಿರೋ ಅಡ್ರೆಸ್ ಆಗಿರ್ಬೋದು, ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ, ಆರ್ಡರ್ ಬಂದೇ ಬರುತ್ತೆ ಅಂತ ಹೇಳಿ ಓಕೆ ಅಂತ ಅವ್ರನ್ನ ನಂಬ್ಕೊಂಡು ನೆಕ್ಸ್ಟ್ ಡೇ ವೇಟ್ ಮಾಡಿದೆ. 6ನೇ ತಾರೀಕಿಗೆ ಡೆಲಿವರಿ ಬೀಳ್ತು. 6ನೇ ತಾರೀಕಿಗೆ ಡೆಲಿವರಿ ಕೊಟ್ರ ಇಲ್ಲ, ಅದು 7ನೇ ತಾರೀಕಿಗೆ 9ನೇ ತಾರೀಕಿಗೆ ಡೆಲಿವರಿ ಆಗ್ಬೋದು ಅಂತ ಅಂದ್ಕೊಂಡೆ. ಬಟ್ ಆದರೆ 9ನೇ ತಾರೀಕು ಕೂಡ ಡೆಲಿವರಿ ಆಗಲಿಲ್ಲ. ಏನಂತ ಅಗೇನ್ ನಾನು ಚೆಕ್ ಮಾಡಕ್ಕೆ ಹೋದಾಗ ಏನಂತ ಬಂತು, ಈ ಡೆಲಿವರಿ ಏಜೆಂಟ್ಗಳಿದ್ದಾರಲ್ಲ, ಯಾರು ಕೊಪ್ಪಳದವರು, ಅವರು ಏನಪ್ಪ ಮಾಡಿದ್ದಾರೆ ಅಂದರೆ ನಾರ್ಮಲ್ ಆಗಿ ಆರ್ಡರ್ನ ಅವರು ಹಿಂದೆ ಕಳ್ಸಕ್ಕೆ ಬರಲ್ಲ. ಸೊ ಅದಕ್ಕೆ ಅವರು ಏನಪ್ಪ ಐಡಿಯಾ ಮಾಡಿದ್ದಾರೆ ಅಂದರೆ, ಅವರು ನನಗೆ ಬಂದಿರೋಂಥ ಪ್ರಾಡಕ್ಟ್ ಡ್ಯಾಮೇಜ್ ಆಗಿದೆ, ಸೊ ಹಾಗಾಗಿ ಇದನ್ನು ಕಸ್ಟಮರ್ಗೆ ಡೆಲಿವರಿ ಮಾಡೋಕ್ಕಾಗಲ್ಲ, ಅವರು ಒಪ್ಕೊಂಡಿಲ್ಲ ಅಂತ ಹೇಳಿ ಈ ಡೆಲಿವರಿ ಅವ್ರು ಒಪ್ಕೊಂಡಿಲ್ಲ ಕಸ್ಟಮರು, ಯಾಕಂದರೆ ಡ್ಯಾಮೇಜ್ ಆಗಿರೋದು ನೋಡಿ ಅಂತ ಹೇಳಿ ಬರೆದು ಅಲ್ಲಿಂದ ಅಲ್ಲಿ ರಿಟರ್ನ್ ಕಳಿಸಿದ್ದಾರೆ. ಸೊ ಅದಕ್ಕೆ ರೀಪ್ಲೇಸ್ಮೆಂಟ್ ಬಂತು. ಎಷ್ಟು 14ನೇ ತಾರೀಕಿಗೆ ಅದು ಆರ್ಡರ್ ಬಿತ್ತು, 14ನೇ ತಾರೀಕಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ಏನು ಮಾಡಿದೆ, 14ನೇ ತಾರೀಕುವರೆಗೂ ಬೇಡ ಸಾರ್ ಅಂಥೇಳಿ ಆ ಆರ್ಡರ್ನೇ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿದೆ. ನೀವು EMI ಏನಾದರೂ ಮಾಡ್ಕೊಳ್ಳೋಂಥ ಚಾನ್ಸಸ್ ಇದ್ದಾಗ ನೋಡಿ, ಸ್ವಲ್ಪ ಅಕ್ಕಪಕ್ಕ ವಿಚಾರಿಸಿ. ಯಾಕಂದರೆ ಹಳ್ಳಿಗಳ ಕಡೆ ಈ ಪ್ರಾಬ್ಲಮ್ ತುಂಬಾ ಅಂದರೆ ತುಂಬ ಪ್ರಾಬ್ಲಮ್ಗಳು ಬರುತ್ತೆ. ಹಳ್ಳಿಯವರು ನಿಮಗೆ ಕರೆಕ್ಟಾಗಿ ಡೆಲಿವರಿ ಕೊಡ್ತಾರಾ ಇಲ್ಲ ಅಂತ ಫಸ್ಟ್ ತಿಳ್ಕೊಂಡು EMI ಆಪ್ಷನ್ನ ಚೂಸ್ ಮಾಡಿ. ಇಲ್ಲಾಂದರೆ EMI ಆಪ್ಷನ್ನ ಚೂಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಅದಕ್ಕೂ ಮುಂಚೆ ನಾವು ಹೆಂಗೆ ತಿಳ್ಕೊಳ್ಳೋದು ಅಂದರೆ, ಡೈರೆಕ್ಟಾಗಿ ಯಾವುದಾದ್ರು ಸ್ವಲ್ಪ ದೊಡ್ಡ ವಸ್ತುನ ಆರ್ಡರ್ ಮಾಡಿ, ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ಮಾಡಿ ನೋಡಿ ನಿಮ್ಮೂರಿಗೆ ಬರುತ್ತಾ ಇಲ್ಲ ಅಂತ. ಬಂತು ಅಂದರೆ ಆಮೇಲೆ ನೀವು ಯಾವ ವಸ್ತು ಅಂದ್ಕೊಂಡಿರೋ ಅದನ್ನು EMI ಆಪ್ಷನ್ಗೆ ಕನ್ವರ್ಟ್ ಮಾಡಿಕೊಂಡು ಆರ್ಡರ್ ಮಾಡ್ಕೊಳ್ಳಿ. ನಾನು ಏನಕ್ಕೆ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡ್ಕೊಂಡೆ, ಅದು ರೀಪ್ಲೇಸ್ಮೆಂಟಿಗೆ ಅಂತೇಳಿ 14ನೇ ತಾರೀಕಿಗೆ ತೋರಿಸಿತ್ತು. 14ನೇ ತಾರೀಕಿಗೆ ರೀಪ್ಲೇಸ್ಮೆಂಟ್ ತೋರಿಸಿತ್ತಲ್ಲ, ಅವರು ಮತ್ತೆ 15-16ಕ್ಕೆ ಡೆಲಿವರಿ ಅಂತ ತೋರಿಸ್ತಿತ್ತು. 15-16ನೇ ತಾರೀಕಿಗೆ ಡೆಲಿವರಿ ಅಂತ ಬಂದರು. ಆಮೇಲೆ ಅವ್ರು ತಗೊಂಡು ಮತ್ತೆ ಅಗೇನ್ ನನಗೆ ಕೊಡ್ಲಿಲ್ಲಂಗೆ ಅದೇ ರೀತಿ ಆಟ ಆಡಿದ್ರು. ಅಂದರೆ ನನ್ನ ಹತ್ರ ಆರ್ಡರು ಇರಲ್ಲ, ಏನೂ ಇರಲ್ಲ, ಆದರೂ ಕೂಡ EMI ಕಟ್ಟಬೇಕಾಗುತ್ತೆ. ನನ್ನ ಹತ್ರ ಈ ಕಡೆ ಆರ್ಡರು ಇಲ್ಲ, ಏನೂ ಇಲ್ಲ, ಹಾಗೆ EMI ಕಟ್ಟೋದು ಬೇಡ ಅಂಥೇಳಿ ನಾನು ಆರ್ಡರ್ನ ಕ್ಯಾನ್ಸಲ್ ಮಾಡಿಕೊಂಡೆ. EMI ಆಪ್ಷನ್ನ ಚೂಸ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಸ್ವಲ್ಪ ಯೋಚನೆ ಮಾಡಿ ಚೂಸ್ ಮಾಡಿ. ಇದು ನಿಮಗೆ ತಿಳಿಸ್ಬೇಕಾಗಿತ್ತು, ತಿಳಿಸಿದ್ರೆ ಇದಾಗಿತ್ತು ಇವತ್ತಿನ ವಿಷಯ. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆಲ್ಲರಿಗೂ ಒಳ್ಳೆಯದಾಗಲಿ.